ಪರಿಶುದ್ಧನಾಗಿರುವಂಥ ಜೀವ ಸ್ವರೂಪನಾದಂಥ ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ತಾನೇ ಈ ದಿನವನ್ನು ನಮ್ಮೆಲ್ಲರಿಗೂ ಆಶೀರ್ವಾದದಾಯಕವಾಗಿ ನಡೆಸುವ ಹಾಗೆ ಈ ಬೆಳಗಿನ ಸಮಯದಲ್ಲಿ ಸಜೀವವುಳ್ಳ ದೇವರ ವಾಕ್ಯಗಳನ್ನು ಧ್ಯಾನ ಮಾಡಿ ಆತನ ಆಶೀರ್ವಾದಗಳನ್ನು ಪಡೆದುಕೊಳ್ಳೋಣ. 1 ಕೊರಿಂಥದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 16-17 ಹೀಗೆ ಬರೆಯಲ್ಪಟ್ಟಿದೆ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದ್ದರೆ ದೇವರು ಅವನನ್ನು ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯ ನೀವೇ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ದೇವರು ತಾನೇ ನಮಗೆ ಈ ಒಂದು ವಚನದಲ್ಲಿ ಪೌಲನು ಬರಿತಾ ಇದ್ದಾನೆ, ನಾವು ದೇವರ ಆಲಯವಾಗಿದ್ದು ಎಂಬುದಾಗಿ. ಈ ದೇವರು ತಂಗುವಂಥ ಈ ದೇವಾಲಯ ಹೇಗೆ ಇರಬೇಕೆಂಬುದಾಗಿ ಈ ಬೆಳಗಿನ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ಪ್ರತಿಯೊಬ್ಬ ದೇವ ಮಕ್ಕಳಿಗೂ ದೇವರು ಯಾರು, ತಾವು ಯಾರು ಎಂಬುದು ತಿಳುವಳಿಕೆ ಅತಿ ಅವಶ್ಯವಾದದ್ದು ಪ್ರಿಯರೇ. ಅದರಲ್ಲಿಯೂ ಕ್ರಿಸ್ತನಲ್ಲಿ ನಾವು ಯಾರು ಎಂಬ ಅರಿವು ಖಂಡಿತವಾಗಿಯೂ ಅವರು ಪಡೆದಿರಬೇಕು. ಅದು ಅವರ ಆತ್ಮಿಕ ಜೀವಿತವನ್ನು ಸಂತೋಷಪಡಿಸುವುದು ಮಾತ್ರವಲ್ಲ, ರೂಪಾಂತರ ಪಡಿಸುವುದಾಗಿದೆ. ಯೇಸು ಕ್ರಿಸ್ತನು ತನ್ನ ಪರ್ವತ ಪ್ರಸಂಗದಲ್ಲಿ ಹೀಗೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ಮತ್ತಾಯ 5:13 ಹೇಳಲ್ಪಟ್ಟಿದೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂದು ಹೇಳಿರುವನು. ಕ್ರಿಸ್ತನು ದ್ರಾಕ್ಷಿ ಬಳ್ಳಿ ಆಗಿರುವನು, ಆತನಲ್ಲಿ ನಾವು ಕೊಂಬೆಗಳಾಗಿರುವೆವು ಪ್ರಿಯರೇ. ಕ್ರಿಸ್ತನು ನಮ್ಮ ಆತ್ಮೀಯ ಜೀವಿತಕ್ಕೆ ಮೂಲೆಗಲ್ಲಾಗಿರುವನು, ಕರ್ತನು ನಮ್ಮ ಕುರುಬನಾಗಿರುವನು, ನಾವು ಆತನ ಮಂದಿಯಾಗಿರುವೆವು. ಕೀರ್ತನೆ 23:1 ಬರೆಯಲ್ಪಟ್ಟಿದೆ. ಅದೇ ವೇಳೆಯಲ್ಲಿ ನಾವು ದೇವರ ಆಲಯವಾಗಿರುವೆವು ಪ್ರಿಯರೇ. ದೇವರ ಆಲಯವಾಗಿರುವಂಥ ನಾವುಗಳು ಮೊದಲನೇದಾಗಿ ಶುದ್ಧೀಕರಿಸಲ್ಪಟ್ಟಂಥ ದೇವಾಲಯವಾಗಿ ಮಾರ್ಪಡಬೇಕಾಗಿದೆ ಪ್ರಿಯರೇ. ಯೇಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವ ಕೊಳ್ಳುವ ಎಲ್ಲರನ್ನ ಹೊರಡಿಸಿ ಬಿಟ್ಟು ಚೀನಿವಾರರ ಮೇಜುಗಳನ್ನು, ಪಾರಿವಾಳ ಮಾರುವವರ ಕಾಲ್ಮಣಿಗಳನ್ನು ಕೆಡವಿದನು ಎಂಬುದಾಗಿ ಮತ್ತಾಯನ ಸುವಾರ್ತೆ 21:12 ಓದುತ್ತೇವೆ. ಒಮ್ಮೆ ಯೇಸು ಕ್ರಿಸ್ತನು ಯೆರೂಸಲೇಮಿನಲ್ಲಿರುವ ದೇವಾಲಯದೊಳಕ್ಕೆ ಪ್ರವೇಶಿಸಿದಾಗ ದೇವರ ಮನೆಯನ್ನು ಕುರಿತು ಭಕ್ತಿ ವೈರಾಗ್ಯ ಆತನ ಅಂತರ್ಯದಲ್ಲಿ ಅದು ಅಗ್ನಿಯ ಹಾಗೆ ಹತ್ತಿ ಉರಿಯುತ್ತಿತ್ತು ಪ್ರಿಯರೇ. ದೇವಾಲಯ ಎಂಬುದು ದೇವರು ವಾಸ ಮಾಡುವ ಸ್ಥಳ. ದೇವಾಲಯ ಎಂಬುದು ನಿಮ್ಮ ಹೃದಯ ಅಂತರಾಳ ದೇವರ ಆತ್ಮನನ್ನು ಸಂಧಿಸುವ ಸ್ಥಳ. ಯೆರೂಸಲೇಮನ ದೇವಾಲಯಕ್ಕೆ ಬಂದಾಗ ಅಲ್ಲಿ ಪಾರಿವಾಳಗಳನ್ನು ಮಾರುತ್ತಿದ್ದರು ಪ್ರಿಯರೇ. ಪಾರಿವಾಳ ಒಂದು ಶುದ್ಧವಾದಂಥ ಪಕ್ಷಿ, ಪವಿತ್ರಾತ್ಮನಿಗೆ ಗುರಿತಾಗಿರುವಂಥ ಒಂದು ಪಕ್ಷಿ. ಸತ್ಯವನ್ನ ಖರೀದಿಸು, ಅದನ್ನು ಮಾರಬೇಡ ಎಂಬುದಾಗಿ ಭಕ್ತನಂತ ಸಾಲಮೋನನು ತನ್ನ ಜ್ಞಾನೋಕ್ತಿ ಪುಸ್ತಕಗಳ 23:23 ಬರೀತಾನೆ. ಪಾರಿವಾಳವನ್ನು ಮಾರುವಂತೆ ಅನೇಕರು ಪವಿತ್ರಾತ್ಮನನ್ನು ಮಾರಿಬಿಡುವಂತ ಒಂದು ಸಂದರ್ಭಗಳು ಈ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರೇರೆ. ಅಂತಹ ವ್ಯಾಪಾರ ಸಂತೆಯನ್ನು ಕರ್ತನು ತಿರಸ್ಕರಿಸಿದನು ಪ್ರೇರೆ. ಪವಿತ್ರಾತ್ಮನ ಚಲಿಸುವಿಕೆಯು ನಮ್ಮ ಅಂತರ್ಯದಲ್ಲಿ ಇರಲಿ. ಮೊದಲನೆಯದಾಗಿ ನಮ್ಮ ಆತ್ಮ, ಪ್ರಾಣ, ಶರೀರ ಶುದ್ಧೀಕರಿಸಲ್ಪಡಬೇಕು ಪ್ರಿಯರೇ. ಆದುದರಿಂದ ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮನ್ನ ಶುದ್ಧೀಕರಿಸಿಕೊಳ್ಳಬೇಕಾಗಿದೆ. ದೇವರ ವಾಕ್ಯವು ನಮ್ಮನ್ನ ಶುದ್ಧೀಕರಿಸುವುದು. ನಮ್ಮ ಅಂತರ್ಯದಲ್ಲಿ ಕಾಗೆ ಗೂಬೆಗಳು ವಾಸವಾಗಿರುವುದಾದರೆ ಪವಿತ್ರಾತ್ಮನೆಂಬ ಪಾರಿವಾಳ ನಮ್ಮೊಳಗೆ ಬರುವುದಿಲ್ಲ ಪ್ರಿಯರೇ. ಆತನು ನಮ್ಮೊಳಗೆ ಬರಬೇಕಾದರೆ ಆತನಿಗೆ ಬೇಡವಾದ ಕಾರ್ಯಗಳನ್ನ ಸಂಪೂರ್ಣವಾಗಿ ನಾವು ತೊಡೆದು ಹಾಕಬೇಕಾಗಿದೆ. ಎರಡನೇದಾಗಿ ಪ್ರಾರ್ಥನೆಯ ಆಲಯವಾಗಿ ನಾವು ನಮ್ಮನ್ನ ನಾವೇ ಒಪ್ಪಿಕೊಳ್ಳಬೇಕಾಗಿದೆ. ನನ್ನ ಆಲಯವು ಪ್ರಾರ್ಥನೆ ಆಲಯ ಎನಿಸಿಕೊಳ್ಳುವುದೆಂಬುದಾಗಿ ಮತ್ತಾಯ 21:13 ನಾವು ಓದ್ತೇವೆ. ನಮ್ಮ ಶರೀರವನ್ನು ಶುದ್ಧೀಕರಿಸಿಕೊಳ್ಳುವುದರ ಜೊತೆಗೆ ಕರ್ತನಿಗೆಂದು ಪ್ರಾರ್ಥನಾಲಯವಾಗಿ ನಮ್ಮನ್ನು ಒಪ್ಪಿಸಿಕೊಡಬೇಕು. ಆಗ ಭಿನ್ನವಾದ ಆತ್ಮವು ನಮ್ಮನ್ನು ತುಂಬಿಸುವುದು. ನಾವು ಒಳ್ಳೆಯ ಪ್ರಾರ್ಥನೆ ವೀರರಾಗಿ ಪ್ರಕಾಶಿಸುವೆವು ಪ್ರಿಯರೇ. ನಾವು ದೇವಾಲಯಕ್ಕೆ ಬರುವಾಗ ಚೆನ್ನಾಗಿ ಪ್ರಾರ್ಥಿಸಿ ಒಂದು ನಿರೀಕ್ಷೆಯೊಂದಿಗೆ ಬರುವುದಾದರೆ ಕರ್ತನು ನಮ್ಮೊಂದಿಗೆ ಮಾತನಾಡುವನು. ನಮ್ಮ ಎಲ್ಲಾ ಸಮಸ್ಯೆಗಳನ್ನು ಸಂಧಿಸಲು ಸ್ತುತಿಯೊಂದಿಗೆ ನಾವು ಬರಬೇಕಾಗಿದೆ. ಕರ್ತನು ನಮ್ಮ ಆಸೆಗಳು ಅಗತ್ಯತೆಗಳನ್ನೆಲ್ಲ ನೆರವೇರಿಸುವನಾಗಿದ್ದಾನೆ. ನಾವು ನಮಗಾಗಿಯೂ ನಮ್ಮ ಕುಟುಂಬಕ್ಕಾಗಿಯೂ ಪ್ರಾರ್ಥನೆ ಮಾಡುವುದು ಮಾತ್ರವಲ್ಲ, ಎಲ್ಲರಿಗಾಗಿಯೂ ಪ್ರಾರ್ಥಿಸಬೇಕಾಗಿದೆ. ನನ್ನ ಆಲಯವು ಎಲ್ಲಾ ಜನಾಂಗಗಳಿಗೆ ಪ್ರಾರ್ಥನಾಲಯ ಎನಿಸಿಕೊಳ್ಳುವುದೆಂಬುದಾಗಿ ಯೆಶಾಯನ ಗ್ರಂಥ 56:7 ಓದುತ್ತೇವೆ. ಅದರಿಂದ ದೈವ ಸೇವಕರಿಗಾಗಿಯೂ, ಬೋಧಕರಿಗಾಗಿಯೂ, ಸುವಾರ್ತಿಕರಿಗಾಗಿಯೂ,
ಜನರ ಆತ್ಮಗಳನ್ನ ರಕ್ಷಣೆಗಾಗಿಯೂ ನಾವು ಪ್ರಾರ್ಥಿಸುವಂತರಾಗಿರಬೇಕು ಪ್ರಿಯರೇ. ಮೂರನೇದಾಗಿ, ಕೆಡವಲ್ಪಟ್ಟ ದೇವಾಲಯ. ಏಸು ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂದನು. ಆದರೆ ಆತನು ತನ್ನ ದೇಹವೆಂಬ ದೇವಾಲಯದ ವಿಷಯವಾಗಿ ಆ ಮಾತನ್ನು ಹೇಳಿದನೆಂಬುದಾಗಿ ಯೋಹಾನ ಸುವಾರ್ತೆ 2:19-21 ಓದ್ತೇವೆ ಪ್ರಿಯರೇ. ಯೇಸು ಕ್ರಿಸ್ತನು ಶರೀರವೆಂಬ ಆಲಯ ಶಿಲುಬೆಯಲ್ಲಿ ಮುರಿಯಲ್ಪಟ್ಟಿತ್ತು. 3ನೇ ದಿನ ಆತನು ಜೀವದಿಂದ ಎದ್ದನು. ಆತನ ಶರೀರವೆಂಬ ಆಲಯ ಯಾಕೆ ಜಜ್ಜಲ್ಪಟ್ಟಿತ್ತು? ನಮ್ಮ ಸಂಕಟಗಳನ್ನು ಅನುಭವಿಸಿದನು. ಅವನು ಹೊತ್ತು ಹೊರೆಯು ನಮ್ಮ ಸಂಕಟವೇ ಹೌದು ಪ್ರಿಯರೇ. ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಶಾಂತಿಯನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು ಪ್ರಿಯರೇ. ಆತನ ಬಾಸುಣ್ಯಗಳಿಂದ ನಮಗೆ ಗುಣವಾಯಿತು ಎಂದು ಸತ್ಯವೇದ ಹೇಳುತ್ತದೆ. ಹೌದು, ನಮಗೆ ಪಾಪ ಕ್ಷಮಾಪಣೆ ಆಗಬೇಕು, ಹಿಂಬಾಲಿಸಿ ಬರುವ ಶಾಪವನ್ನು ಮುರಿಯಬೇಕು, ವ್ಯಾಧಿಗಳನ್ನು ಗುಣಪಡಬೇಕು, ಶತ್ರುವಿನ ಸೈತಾನನ ತಲೆಯನ್ನು ಜಜ್ಜಬೇಕಾಗಿದೆ. ಆತನು ಅಷ್ಟೊಂದು ಶ್ರಮೆಯನ್ನು ಅನುಭವಿಸಿ ತನ್ನ ಪ್ರಾಣವನ್ನು ಕೊಟ್ಟನು. ನಮ್ಮ ಶರೀರ ಒಂದು ದಿನ ಮಣ್ಣಿಗೆ ಸೇರುವುದು, ಆದರೆ ನಾವು ಜೀವದಿಂದಿರುವಾಗಲೇ ಕ್ರಿಸ್ತನೊಂದಿಗೆ ಶಿಲ್ಬೆಯಲ್ಲಿ ಜಜ್ಜಲ್ಪಡಲು ಒಪ್ಪಿಸಿಕೊಡಬೇಕಾಗಿದೆ ಪ್ರಿಯರೇ. 4ನೇದಾಗಿ, ಪವಿತ್ರಾತ್ಮನು ತಂಗುವ ಸ್ಥಳ, ಅದು ದೇವಾಲಯವಾಗಿದೆ. ನಮ್ಮ ಶರೀರ ದೇವರ ವಾಸಿಸುವ ಸ್ಥಳವಾಗಿದೆ. ಕ್ರಿಸ್ತನು ಪವಿತ್ರಾತ್ಮ ನಮ್ಮೊಳಗೆ ವಾಸಿಸುವ ಭಾವನೆ ನಮ್ಮಲ್ಲಿ ಸದಾ ಇರಬೇಕಾಗಿದೆ. ಆದ್ದರಿಂದ ಪರಲೋಕದ ಅತಿಥಿಗಳಾದ ಕ್ರಿಸ್ತನು ಪವಿತ್ರಾತ್ಮನನ್ನು ಎಂದಿಗೂ ನಾವು ದುಃಖಪಡಿಸಬಾರದಾಗಿದೆ. ನಮ್ಮೊಳಗೆ ತಂಗಿರುವ ದೇವರ ಆತ್ಮನ ಮೂಲಕವಾಗಿಯೂ ಕ್ರಿಸ್ತನ ಪ್ರಸನ್ನತೆಯ ಮೂಲಕವಾಗಿಯೂ ನಾವು ಪರಿಶುದ್ಧತೆಯ ಮೇಲೆ ಪರಿಶುದ್ಧತೆಯನ್ನು ಹೊಂದಿಕೊಳ್ಳಬೇಕು, ಜಯದ ಮೇಲೆ ಜಯವನ್ನು ಪಡೆಯಬೇಕಾಗಿದೆ. ನಾವು ಪರಿಪೂರ್ಣತೆಯೆಡೆಗೆ ಸಾಗಬೇಕಾಗಿದೆ ಪ್ರಿಯರೇ. 5ನೇದಾಗಿ, ದೇವರು ಸಂಚರಿಸುವ ಸ್ಥಳವಾದ ದೇವಾಲಯ ಪ್ರಿಯರೇ. ನಾವು ದೇವರ ಆಲಯವಾಗಿರುವುದರಿಂದ ಕರ್ತನು ಅಲ್ಲಿ ಸಂಚರಿಸುವನು. ನಮ್ಮೊಂದಿಗೆ ಒಡಂಬಡಿಕೆ ಮಾಡಿಕೊಂಡು, ನನ್ನ ಮಗನೇ, ನನ್ನ ಮಗಳೇ, ನೀನು ನನ್ನವನು, ನನ್ನವಳು, ನಾನು ನಿನ್ನವನು ಎಂದು ಹೇಳುವನು ಪ್ರಿಯರೇ. ಆದ್ದರಿಂದ ದೇವಾಲಯವನ್ನು ಪರಿಶುದ್ಧವಾಗಿ ಕಾಯ್ದುಕೊಳ್ಳುವುದು ಮಾತ್ರವಲ್ಲ, ಪ್ರತ್ಯೇಕತೆ ಜೀವಿತಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕಾಗಿದೆ. ನಾವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಜೋಡಾಗಬಾರದಾಗಿದೆ. ಯಾಕೆಂದ್ರೆ ದೇವರ ವಾಕ್ಯ ಹೇಳುತ್ತದೆ, ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು, ಬೆಳಕಿಗೂ ಕತ್ತಲಿಗೂ ಐಕ್ಯವೇನು, ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು, ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು. ನಾವು ದೇವರ ಮಂದಿರವಾಗಿದ್ದೇವಲ್ಲ. ಹೌದು ಪ್ರಿಯರೇ, ಸತ್ಯವೇದ ಹೀಗೆ ಹೇಳುತ್ತದೆ. ಈ ರೀತಿಯ ಪ್ರತ್ಯೇಕತೆ ಜೀವಿತಕ್ಕೆ ಕರ್ತನು ನೀಡುವ ಆಶೀರ್ವಾದ ಏನು ಎಂಬುದಾಗಿ ಹೇಳುವುದಾದರೆ, ಕರ್ತನು ಹೇಳುತ್ತಾನೆ, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಈ ಭೂಮಿಯಲ್ಲಿ ಬಾಳುವ ಸ್ವಲ್ಪ ಕಾಲದಲ್ಲಿ ನಮ್ಮನ್ನು ಕರ್ತನಿಗೆಂದು ಒಪ್ಪಿಸಿಕೊಟ್ಟು ಆತನು ನಮ್ಮೊಳಗೆ ವಾಸ ಮಾಡಲು ಕರೆಯುವುದಾದರೆ, ಈ ಜೀವಿತ ನಂತರ ನಿತ್ಯತ್ವಕ್ಕೆ ನಾವು ಪರಲೋಕದಲ್ಲಿ ಎಂದೆಂದಿಗೂ ಕರ್ತನೊಂದಿಗೆ ಜೀವಿಸಲು ಆತನು ನಮಗೆ ಅನುಗ್ರಹ ಮಾಡುವನಾಗಿದ್ದಾನೆ.